ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಸೆಕೆಂಡ್ ಸೆಮಿಸ್ಟರ್ದು ಸಿಲೆಬಸ್ ಏನು, ಎಷ್ಟು ಥಿಯರಿ ಸಬ್ಜೆಕ್ಟ್ಸ್ ಬರ್ತಾವ, ಎಷ್ಟು ಲ್ಯಾಬ್ ಸಬ್ಜೆಕ್ಟ್ಸ್ ಬರ್ತಾವ, ಯಾವುದಕ್ಕೆಲ್ಲ ಥಿಯರಿ ಎಕ್ಸಾಮ್ ಬರಿಬೇಕಾಗ್ತೈತಿ ಫೈನಲಿ, ಮತ್ತು ಪ್ರಾಕ್ಟಿಕಲ್ ಎಕ್ಸಾಮ್ ಯಾವುದಕ್ಕೆ ಬರಿಬೇಕಾಗ್ತೈತಿ, ಮತ್ತು ಆಡಿಟ್ ಕೋರ್ಸ್ ಏನು, ಎಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈ ವಿಡಿಯೋ ಎಂತನ ವಾಚ್ ಮಾಡಿದ್ರೆ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಸಿಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಜಾಬ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಯಾವುದೇ ರೀತಿ ಮಾಹಿತಿಗಾಗಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಫಸ್ಟ್ ಸೆಮಿಸ್ಟರ್ ಸಬ್ಜೆಕ್ಟ್ಸ್ ಆದಮೇಲೆ ಸೆಕೆಂಡ್ ಸೆಮಿಸ್ಟರ್ದು ಸಬ್ಜೆಕ್ಟ್ಸ್ ನಿಮ್ಮದು ಡಿಪ್ಲೊಮಾ ಸಿಲೆಬಸ್ನಲ್ಲಿ ಕೊಟ್ಟಿದ್ದಾರೆ. ಇದು DT ವೆಬ್ಸೈಟ್ನಲ್ಲಿ ಡಿಪ್ಲೊಮಾ ಸಿಲೆಬಸ್ನಲ್ಲಿ ಸಿಗ್ತೈತಿ. ಸೊ ಇದು ಇನ್ಫಾರ್ಮೇಷನ್ನ ಹೇಗೆ ನೋಡಬೇಕು, ಸಿಲೆಬಸ್ ಹೇಗೆ ಡೌನ್ಲೋಡ್ ಮಾಡಬೇಕು, ಕ್ವಶನ್ ಪೇಪರ್ ಹೇಗೆ ಡೌನ್ಲೋಡ್ ಮಾಡಬೇಕು ಅಂತೇಳಿ ಈಗ ನಾನು ಸೆಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದ್ದು ನೀವು ಬೇಕಂದರೆ ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿ ನೀವು ವಾಚ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ಸೆಕೆಂಡ್ ಸೆಮಿಸ್ಟರ್ ಸಿಲೆಬಸ್ ನಿಮ್ದು ಇದರಲ್ಲಿ ನೋಡಿದರೆ ಯಾವೆಲ್ಲ ಸಬ್ಜೆಕ್ಟ್ಸ್ ಬರ್ತಾವೆ ಅಂತ ಹೇಳಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡ್ರಿ. ಸೊ ಫಸ್ಟ್ ಸೆಕೆಂಡ್ ಸೆಮಿಸ್ಟರ್ ದಲ್ಲಿ ಇಂಟಿಗ್ರೇಟೆಡ್ ಕೋರ್ಸ್ ಅಂತ ಬರ್ತೈತಿ, ಮತ್ತೆ ಆಡಿಟ್ ಕೋರ್ಸ್ ಅಂತ ಬರ್ತೈತಿ. ಇಂಟಿಗ್ರೇಟೆಡ್ ಕೋರ್ಸ್ ಅಂದ್ರೆ ಏನು, ಈಗ ನಿಮ್ಗೆ ಗೊತ್ತಿದೆ. ಇಂಟಿಗ್ರೇಟೆಡ್ ಅಂದ್ರೆ ಯು ವಿಲ್ ಲರ್ನ್ ಬೋತ್ ಥಿಯರಿ ಆಸ್ ವೆಲ್ ಆಸ್ ಪ್ರಾಕ್ಟಿಕಲ್ ಇನ್ ದ ಸೇಮ್ ಸಬ್ಜೆಕ್ಟ್. ಸೊ ಅದೇ ಸಬ್ಜೆಕ್ಟ್ ನಲ್ಲಿ ಥಿಯರಿನೂ ಕಲಿತೀರಿ ಮತ್ತೆ ಪ್ರಾಕ್ಟಿಕಲ್ ಕಲಿತೀರಿ. ಮತ್ತೆ ಆಡಿಟ್ ಕೋರ್ಸ್ ಅಂದ್ರೆ ಜಸ್ಟ್ ಯು ಆರ್ ಗೋಯಿಂಗ್ ಟು ಲರ್ನ್ ಥಿಯರಿ ಪಾರ್ಟ್. ಓಕೆ, ಸೊ ಇಲ್ಲಿ ಇಂಟಿಗ್ರೇಟೆಡ್ ಕೋರ್ಸ್ನಲ್ಲಿ ಯಾವೆಲ್ಲ ಸಬ್ಜೆಕ್ಟ್ಸ್ ಬರ್ತಾವೆ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡ್ರಿ. ಸೊ ಟೋಟಲ್ 4 ಸಬ್ಜೆಕ್ಟ್ಸ್ ಬರ್ತಾವೆ. 4 ಸಬ್ಜೆಕ್ಟ್ಸ್ನಲ್ಲಿ ಯಾವಂದರೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 2 ಸೆಕೆಂಡ್, ನೆಕ್ಸ್ಟ್ IT ಸ್ಕಿಲ್ಸ್, ನೆಕ್ಸ್ಟ್ ಎಸೆನ್ಷಿಯಲ್ ಇಂಗ್ಲಿಷ್ ಕಮ್ಯುನಿಕೇಷನ್ ಸಬ್ಜೆಕ್ಟ್, ನೆಕ್ಸ್ಟ್ ಕನ್ಸೆಪ್ಟ್ಸ್ ಆಫ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್. ಸೊ ಇವು 3ರಲ್ಲಿ ಥಿಯರಿ ಫೈನಲ್ ಎಕ್ಸಾಮ್ ನೀವು ಯಾವ್ದು ಬರೀತೀರಿ, ಪ್ರಾಕ್ಟಿಕಲ್ ಫೈನಲ್ ಎಕ್ಸಾಮ್ ಯಾವ್ದು ಬರೀತೀರಿ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಲಿ. ಸೊ ಎಲ್ಲ 4ಕ್ಕೂ ನೀವು ಇಂಟರ್ನಲ್ ಬರೀಲೇಬೇಕು. ಸೊ CI ಎಷ್ಟು ಕಂಡಕ್ಟ್ ಮಾಡ್ತಾರೆ, 50 ಕಂಡಕ್ಟ್ ಮಾಡ್ತಾರೆ. ಮಿನಿಮಮ್ ಎಷ್ಟು ತೊಗೋಬೇಕು ನೀವು ಪಾಸ್ ಆಗ್ಬೇಕಂದ್ರೆ 20 ಮಾರ್ಕ್ಸ್ ತೊಗೊಳ್ಳೇಬೇಕು ಪಾಸ್ ಆಗ್ಬೇಕಂದ್ರೆ. ಓಕೆ, ನೆಕ್ಸ್ಟ್ ಇದರಲ್ಲಿ ಫೈನಲ್ ಥಿಯರಿ ಎಕ್ಸಾಮ್ ಯಾವ್ದು ಬರೀತೀರಿ, ಫೈನಲ್ ಪ್ರಾಕ್ಟಿಕಲ್ ಎಕ್ಸಾಮ್ ಯಾವ್ದು ಬರೀತೀರಿ ಎಂಡ್ ಎಕ್ಸಾಮಿಗೆ ಅಂತ ಹೇಳಿ ತಿಳ್ಕೊಬೇಕಂದ್ರೆ. ಸೊ ಇವು 2 ನಿಮಗೆ ಥಿಯರಿ ಫೈನಲ್ ಎಕ್ಸಾಮ್ ಬರ್ತಾವೆ. ಯಾವುದಂದ್ರೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 2 ಮತ್ತು ಕನ್ಸೆಪ್ಟ್ಸ್ ಆಫ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್. ಸೊ ಇವೆರಡಕ್ಕೂ ನೀವು ಫೈನಲ್ ಥಿಯರಿ ಎಕ್ಸಾಮ್ ಬರೀತೀರಿ. ಸೊ ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡ್ರಿ. ಸೊ ಥಿಯರಿ SW ಮಾರ್ಕ್ಸ್ ಅಂತಿದೆ ನೋಡ್ರಿ. ಸೊ ಫಾರ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 2 50 ಮಾರ್ಕ್ಸಿಗೆ ನೀವು 20 ಮಾರ್ಕ್ಸ್ ತೊಗೋಬೇಕು. ಆ್ಯಕ್ಚುಲಿ ಫೈನಲ್ ಎಕ್ಸಾಮ್ ನಿಮಗೆ 100 ಕಂಡಕ್ಟ್ ಮಾಡ್ತಾರೆ. ಸೊ 40% ಇಸ್ ದ ಮಿನಿಮಮ್ ಮಾರ್ಕ್ಸ್, 40 ಮಾರ್ಕ್ಸ್ ಮಿನಿಮಮ್ ಮಾರ್ಕ್ಸ್ ಟು ಪಾಸ್. ಸೊ 100ಗೆ 40 ಆತಂದರೆ 50ಗೆ ನೀವು ಎಷ್ಟು ತೊಗೋಬೇಕು, 20 ತೊಗೋಬೇಕು. ಸೊ ಅದೇ ರೀತಿ ಕನ್ಸೆಪ್ಟ್ಸ್ ಆಫ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ನೋಡಿಲೆ. ಕನ್ಸೆಪ್ಟ್ಸ್ ಆಫ್ ಎಲೆಕ್ಟ್ರಿಕಲ್ ಸರ್ಕ್ಯೂಟಿಗೂ ಥಿಯರಿ ಸೆಮಿಸ್ಟರ್ ಎಕ್ಸಾಮ್ ಫೈನಲ್ ಬರ್ತೈತೆ ನಿಮಗೆ. ಸೊ ಇದಕ್ಕೆ ಫೈನಲಿ 50ಗೆ ನೀವು 20 ತೊಗೊಂಡ್ರೆ ಅಷ್ಟೇ ಪಾಸ್ ಆಗ್ತೀರಿ, ಅದಕ್ಕಿಂತ ಕಡಿಮೆ ಬಂದರೆ ಫೇಲ್ ಅಂತ ಬರ್ತೈತೆ. ಸೊ ಇದು ಥಿಯರಿ ಎಕ್ಸಾಮ್ದಾಯಿತು, ಥಿಯರಿ ಸಬ್ಜೆಕ್ಟ್ದಾಯಿತು. ನೆಕ್ಸ್ಟ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಯಾವ ಬರ್ತಾವೆ ಅಂದರೆ ನಿಮಗೆ ಇವು 2 ಬರ್ತಾವೆ. ಯಾವುದಂದ್ರೆ IT ಸ್ಕಿಲ್ಸ್ ಮತ್ತು ಎಸೆನ್ಷಿಯಲ್ ಇಂಗ್ಲೀಷ್ ಕಮ್ಯುನಿಕೇಷನ್. ಸೊ ಇವೆರಡು ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ನಿಮಗೆ. ಬಟ್ ಥಿಯರಿನೂ ಕಲಿತೀರಿ ನೀವು ಇದರಲ್ಲಿ, ಬಟ್ ಫೈನಲ್ ಎಕ್ಸಾಮ ನಿಮಗೆ ಪ್ರಾಕ್ಟಿಕಲ್ಸ್ ತೊಗೊತಾರ. ಪ್ರಾಕ್ಟಿಕಲ್ ಎಕ್ಸಾಮ್ IT ಸ್ಕಿಲ್ಸ್ದು ನೋಡಲಿ. ಸೊ ಫೈನಲ್ ಎಕ್ಸಾಮ್ ನಿಮಗೆ 50 ಕಂಡಕ್ಟ್ ಮಾಡ್ತಾರೆ, 20 ಮಿನಿಮಮ್ ತೊಗೋಬೇಕು ಪಾಸ್ ಆಗ್ಬೇಕಂದ್ರೆ. ಅದೇ ರೀತಿ ಎಸೆನ್ಷಿಯಲ್ ಇಂಗ್ಲಿಷ್ ಕಮ್ಯುನಿಕೇಷನ್ ಸಬ್ಜೆಕ್ಟ್ ಇದರಲ್ಲಿ ಫೈನಲ್ ಎಕ್ಸಾಮ್ 50 ಕಂಡಕ್ಟ್ ಮಾಡ್ತಾರೆ, ಲ್ಯಾಬ್ ಎಕ್ಸಾಮ್ 20 ಮಿನಿಮಮ್ ತಗೋಬೇಕು ಪಾಸ್ ಆಗ್ಬೇಕಂದ್ರೆ. ಓಕೆ, ಸೊ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಯಾವುದಂದ್ರೆ ನಿಮಗೆ ನಿಮ್ದು ಬ್ರಾಂಚ್ ರಿಲೇಟೆಡ್ ಸಬ್ಜೆಕ್ಟ್ ಅದಂದ್ರೆ ಕನ್ಸೆಪ್ಟ್ಸ್ ಆಫ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್, ಮತ್ತೆ ಇದೊಂದು ನಿಮಗೆ ಬ್ರಾಂಚ್ ರಿಲೇಟೆಡ್ ಸಬ್ಜೆಕ್ಟ್. ಆಕ್ಚುಲಿ ಉಳಿದ ಸಬ್ಜೆಕ್ಟ್ ಏನಲ್ಲ ಇವು 3 ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 2, IT ಸ್ಕಿಲ್ಸ್ ಮತ್ತೆ ಎಸೆನ್ಷಿಯಲ್ ಇಂಗ್ಲಿಷ್ ಕಮ್ಯುನಿಕೇಷನ್, ಇವು 3 ಕಾಮನ್ ಸಬ್ಜೆಕ್ಟ್ ಫಾರ್ ಆಲ್ ಅದರ್ ಬ್ರಾಂಚಸ್. ಸೊ ಎಲ್ಲ ಬ್ರಾಂಚ್ ಇಂಜಿನಿಯರಿಂಗ್ ಬ್ರಾಂಚ್ದವರಿಗೆ ಕಾಮನ್ ಸಬ್ಜೆಕ್ಟ್. ಸೊ ಇದು ಒಂದು ನಿಮ್ದು ಬ್ರಾಂಚ್ ರಿಲೇಟೆಡ್ ಸಬ್ಜೆಕ್ಟ್. ಇದ್ರದ್ದು ಫಸ್ಟ್ ಸಿಲೆಬಸ್ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡ್ರಿ. ಕನ್ಸೆಪ್ಟ್ಸ್ ಆಫ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಡಿಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ ಇದಕ್ಕಿಂತ ಮುಂಚೆ ನಿಮಗೆ ಆಡಿಟ್ ಕೋರ್ಸ್ ನಾನು ಹೇಳಬೇಕಂದ್ರೆ ಆಡಿಟ್ ಕೋರ್ಸ್ ಈ ಸಲ ನಿಮ್ಗೆ ಯಾವ್ದು ಬರ್ತದೆ ಅಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬರ್ತೈತಿ. ಸೊ ಇದು ಕಾಮನ್ ಆಗಿದೆ ಎಲ್ಲ ಸೆಕೆಂಡ್ ಸೆಮಿಸ್ಟರ್ ಸ್ಟೂಡೆಂಟ್ಸಿಗೆ. ಸೊ ಇದು ಆಡಿಟ್ ಕೋರ್ಸ್ ಓನ್ಲಿ ಇಂಟರ್ನಲ್ ಅಷ್ಟೇ ಬರೀಬೇಕಾಗ್ತದೆ. ನೀವು 50 ಕಂಡಕ್ಟ್ ಮಾಡ್ತಾರೆ, ನೀವು ಮಿನಿಮಮ್ ಎಷ್ಟು ತಗೋಬೇಕು, 20 ತಗೋಬೇಕು ಪಾಸ್ ಆಗ್ಬೇಕಂದ್ರೆ. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಆಡಿಟ್ ಕೋರ್ಸ್ನಲ್ಲಿ NCC ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಯಾವುದಂದ್ರೆ NCC, NSS, ಯೋಗ, ಸ್ಪೋರ್ಟ್ಸ್ ಇದು ಯಾವುದಾದ್ರೂ ಒಂದರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಕಂಪಲ್ಸರಿ. ಇದ್ರದ್ದು ನೀವು ಸರ್ಟಿಫಿಕೇಟ್ ತೊಗೊಂಡ್ರೆ ಅಷ್ಟೇ ನಿಮಗೆ ಡಿಪ್ಲೊಮಾ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಡ್ತಾರೆ. ಓಕೆ, ನೆಕ್ಸ್ಟ್ ಸಿಲೆಬಸ್ ಹೇಳಬೇಕಂದ್ರೆ ನಿಮ್ಮದು ಯಾವುದಾದ್ರು ಥಿಯರಿ ಸಬ್ಜೆಕ್ಟ್ ಕನ್ಸೆಪ್ಟ್ಸ್ ಆಫ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಇಲ್ಲಿ ಕೆಳಗಡೆ ಇದೆ ನೋಡ್ರಿ.
ಓಕೆ ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಕ್ಲಿಯರ್ ಆಗಿ ಎಲ್ಲ ಡಿಟೇಲ್ಡ್ ಸಿಲೆಬಸ್ ಕೊಟ್ಟಿದ್ದಾರೆ. ಯಾವ ಸಬ್ಜೆಕ್ಟ್ ಅದಂದರೆ ಕನ್ಸೆಪ್ಟ್ಸ್ ಆಫ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ದು ಸೆಕೆಂಡ್ ಸೆಮಿಸ್ಟರ್. ಇಂಟರ್ನಲ್ ಮಾರ್ಕ್ಸ್ ಎಷ್ಟು ಕಂಡಕ್ಟ್ ಮಾಡ್ತಾರೆ? 50 ಕಂಡಕ್ಟ್ ಮಾಡ್ತಾರೆ. ಎಂಡ್ ಎಕ್ಸಾಮಿನೇಷನ್ ಮಾರ್ಕ್ಸ್ ಆ್ಯಕ್ಚುಲಿ ಫೈನಲಿ ಥಿಯರಿ ಎಕ್ಸಾಮ್ 50ಗೆ ಕನ್ವರ್ಟ್ ಮಾಡಿಕೊಡ್ತಾರೆ. ಬಟ್ ಥಿಯರಿ ಎಕ್ಸಾಮ್ ಆ್ಯಕ್ಚುಲಿ ನಿಮ್ಗೆ ಕಂಡಕ್ಟ್ ಮಾಡೋದು 100ಗೆ. ನೀವು ಎಷ್ಟು ತೊಗೋಬೇಕು? ಮಿನಿಮಮ್ ಪಾಸಿಂಗ್ 40 ತೊಗೋಬೇಕು. ಸೊ 50ಗೆ ಅದು ಎಷ್ಟು ಆಗ್ತೈತಿ? 20 ಆಗ್ತೈತಿ. ಕನ್ವರ್ಟ್ ಮಾಡಿದ್ಮೇಲೆ 20 ಆಗ್ತೈತಿ. ಓಕೆ, ಸೊ ಡಿಟೇಲ್ ಆಗಿ ನೋಡ್ಕೊಡ್ರಿ ಯಾವೆಲ್ಲ ಚಾಪ್ಟರ್ಸ್ ಬರ್ತಾವೆ ನಿಮಗೆ. ಮೇನ್ ಕೋರ್ಸ್ ಔಟ್ಕಮ್ ಅಂತಂದು ಬರ್ತೈತಿ. ಕೋರ್ಸ್ ಔಟ್ಕಮ್ದಲ್ಲಿ ಇವು 4 ನಿಮಗೆ ಮೇನ್ ಕೋರ್ಸ್ ಔಟ್ಕಮ್ಸ್ ರೀ. ಇವು ಇದ್ರ ಪ್ರಕಾರ ಡಿಟೇಲ್ ಆಗಿ ಕೋರ್ಸ್ ಕಂಟೆಂಟ್ ಕೊಟ್ಟಿದ್ದಾರೆ. ಕೋರ್ಸ್ ಕಂಟೆಂಟ್ದಲ್ಲಿ ಇಲ್ಲಿ CO ವೈಸ್, ಸೊ CO 1ದಲ್ಲಿ ಯಾವೆಲ್ಲ ಕಂಟೆಂಟ್ ಬರ್ತೈತಿ, CO 2ದಲ್ಲಿ ಯಾವೆಲ್ಲ ಬರ್ತೈತಿ, ಇದನ್ನ ಸ್ವಲ್ಪ ನೋಡ್ಕೊಡಿದ್ದನ್ನ ನೀವು ಇದ್ರ ಪ್ರಕಾರ ನೀವು ಸ್ಟಡಿ ಮಾಡಬೇಕಾಗ್ತೈತಿ ಥಿಯರಿ. ಓಕೆ, ಇದು ಡಿಟೇಲ್ಡ್ ಕಂಟೆಂಟ್ ಫಾರ್ ಆಲ್ COs. ನೆಕ್ಸ್ಟ್ ಇಂಟರ್ನಲ್ ಎಕ್ಸಾಮ್ಸ್ ಎಷ್ಟು ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿ ಕ್ಲಿಯರ್ಲಿ ಮೆನ್ಷನ್ ಮಾಡ್ಯಾರ ನೋಡ್ರಿ. CI ಅಂದರೆ ಕಂಟಿನ್ಯೂಸ್ ಇಂಟರ್ನಲ್ ಇವ್ಯಾಲ್ಯುವೇಷನ್. ಸೊ ಟೋಟಲ್ 4 ಟೆಸ್ಟ್ ತಗೋತಾರೆ ನಿಮಗೆ. CI 1, 2, 3, 4 ಅಂತಂತ ಹೇಳಿ 4 ಟೆಸ್ಟ್. ಆಫ್ಟರ್ ಈಚ್ 4 ವೀಕ್ ಆದಮೇಲೆ ಒಂದು 7 ವೀಕ್, ಆಮೇಲೆ 10 ವೀಕ್ ಆದಮೇಲೆ 13 ವೀಕ್ ಆದಮೇಲೆ ಟೈಮಿಂಗ್ ಕೊಟ್ಟಾರ ನೋಡ್ರಿ. ಥಿಯರಿ ಟೆಸ್ಟ್, ಥಿಯರಿ ಇಂಟರ್ನಲ್ 90 ಮಿನಿಟ್ಸ್ ಅಂದರೆ 1.5 hours ಇರ್ತೈತಿ. ಲ್ಯಾಬ್ ಪ್ರಾಕ್ಟೀಸ್ ಟೆಸ್ಟ್ ಅಂದರೆ ಲ್ಯಾಬ್ ಟೆಸ್ಟ್ ಎಷ್ಟು ಇರ್ತೈತಿ? 180 ಮಿನಿಟ್ಸ್ ಅಂದರೆ 3 hours ನೀವು ಬರಿಬೇಕಾಗ್ತೈತಿ. ನೆಕ್ಸ್ಟ್ ಈಚ್ ಟೆಸ್ಟ್ ಕ್ಯಾರೀಸ್ 50 ಮಾರ್ಕ್ಸ್. ಆಮೇಲೆ ಆಕ್ಟಿವಿಟಿ CI 5 ಅಂದರೆ ಆಕ್ಟಿವಿಟಿ ಎಂಡಿಗೆ ನೀವು ಆಕ್ಟಿವಿಟಿ ಸಬ್ಮಿಟ್ ಮಾಡಬೇಕಾಗ್ತೈತಿ. ಮಾಡಿ ಅದಕ್ಕೆ 50 ಮಾರ್ಕ್ಸ್. ಸೊ ಟೋಟಲ್ ಇದ್ರದ್ದು ಎವರೇಜ್ ತೊಗೊಂಡು ನಿಮಗೆ ಫೈನಲಿಗೆ 50 ಮಾರ್ಕ್ಸ್ಗೆ ಕೊಡ್ತಾರೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಡಿಫ್ರೆಂಟ್ ಟೆಸ್ಟ್ಸ್ ಕಂಡಕ್ಟೆಡ್ ಫಾರ್ ದಿಸ್ ಸಬ್ಜೆಕ್ಟ್. ನೆಕ್ಸ್ಟ್ ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡ್ರಿ. ಸೆಮಿಸ್ಟರ್ ಎಂಡ್ ಎಕ್ಸಾಮಿಗೆ ನೀವು ಯಾವ್ದು ಎಕ್ಸಾಮ್ ಬರ್ತೀರಿ? ಥಿಯರಿ ಎಕ್ಸಾಮ್ ಬರ್ತೀರಿ. ಲ್ಯಾಬ್ ಎಕ್ಸಾಮ್ ಬರಂಗಿಲ್ಲ. ಫೈನಲಿ ಯು ಆರ್ ಗೋಯಿಂಗ್ ಟು ರೈಟ್ ದ ಥಿಯರಿ ಎಕ್ಸಾಮ್. ಸೊ ಥಿಯರಿ ಎಕ್ಸಾಮ್ ಎಷ್ಟು ಹೊತ್ತು ಇರ್ತೈತೆ ಅಂದರೆ 3 hours ಇರ್ತೈತಿ. ಎಷ್ಟು ಮಾರ್ಕ್ಸಿಗೆ ಕಂಡಕ್ಟ್ ಮಾಡ್ತಾರ? ಫೈನಲಿ 100 ಮಾರ್ಕ್ಸಿಗೆ ಕಂಡಕ್ಟ್ ಮಾಡ್ತಾರ. ಅದನ್ನು ರೆಡ್ಯೂಸ್ ಮಾಡೋದು 50ಗೆ ರೆಡ್ಯೂಸ್ ಮಾಡ್ತಾರ. ಸೊ ಮಿನಿಮಮ್ ಪಾಸಿಂಗ್ ಎಷ್ಟು? 20 ನೀವು ತೊಗೊಂಡೆ ಪಾಸ್ ಆಗ್ತೀರಿ. ಓಕೆ, ನೆಕ್ಸ್ಟ್ ನಿಮಗೆ ರಿಮೈನಿಂಗ್ ಸಬ್ಜೆಕ್ಟ್ಸ್ ಯಾವ್ಯಾವು ಕಾಮನ್ ಇರುವು? ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 2 ಮತ್ತು IT ಸ್ಕಿಲ್ಸ್, ಎಸೆನ್ಷಿಯಲ್ ಇಂಗ್ಲೀಷ್ ಕಮ್ಯುನಿಕೇಷನ್, ಇವು 3 ಸಿಲೆಬಸ್ ನಿಮಗೆ ಸೆಪ್ರೇಟ್ ಆಗಿದೆ ನೋಡಿ. ಇಲ್ಲಿ ಕೊಡ್ತೀನಿ, ತೋರಿಸ್ತೀನಿ ನಾನು ನಿಮಗೆ. ಓಕೆ, ಇಲ್ಲಿ ನೀವು ನೋಡ್ಬೋದು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 2 ನಿಮ್ಮ ಸಿಲೆಬಸ್ನಲ್ಲಿನೇ ಮೆನ್ಷನ್ ಮಾಡಿರೋ ಪ್ರಕಾರ, ಡಿಪ್ಲೊಮಾ ಸಿಲೆಬಸ್ನಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 2 ಇದೆಯಲ್ಲ. ಸೊ ಇದ್ರದ್ದು ನೀವು ಇಲ್ಲಿ ಕ್ಲಿಕ್ ಮಾಡಿದರೆ ಅಂದರೆ ಡಿಪ್ಲೊಮಾ ಸಿಲೆಬಸ್ DT ವೆಬ್ಸೈಟ್ನಲ್ಲಿ ಹೋಗಿ ನೀವು ಚೆಕ್ ಮಾಡಿದರೆ ಇದು ಕಾಮನ್ ಸಬ್ಜೆಕ್ಟ್ಸು ಸಪ್ರೇಟಾಗಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ಲಿಕ್ ಮಾಡಿದರೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 2ದು ಸಿಲೆಬಸ್ ಓಪನ್ ಆಗ್ತೈತಿ. ಮತ್ತು ನಿಮ್ದು ಇನ್ನೊಂದು 2 ಯಾವ ಸಬ್ಜೆಕ್ಟ್ಸ್ ಅವು? IT ಸ್ಕಿಲ್ಸ್ದು ಇಲ್ಲಿ ನೀವು ಕ್ಲಿಕ್ ಮಾಡಿದರೆ ಅದು ಓಪನ್ ಆಗ್ತೈತಿ ಸಿಲೆಬಸ್. ಇನ್ನೊಂದು ಎಸೆನ್ಷಿಯಲ್ ಇಂಗ್ಲೀಷ್ ಕಮ್ಯುನಿಕೇಷನ್ ಅಂತ ಬರ್ತೈತಲ್ಲ, ಅದ್ರದ್ದು ಇಲ್ಲಿ ನೀವು ಕ್ಲಿಕ್ ಮಾಡೋಕೆ V ಅಂತಿದೆ ನೋಡ್ರಿ, ಅಲ್ಲಿ ಕ್ಲಿಕ್ ಮಾಡಿದರೆ ಅದು ಓಪನ್ ಆಗ್ತೈತಿ. ಅದನ್ನು ಓಪನ್ ಮಾಡ್ಕೊಂಡು ನೀವು ಡಿಟೇಲ್ಡ್ ಆಗಿ ಸಿಲೆಬಸ್ ನೋಡಿಕೊಂಡು ಪ್ರಿಪ್ರೇಷನ್ ಮಾಡ್ಕೊಡ್ರಿ. ಸೊ ಟೋಟಲ್ 4 ಸಬ್ಜೆಕ್ಟ್ಸ್ ನಿಮ್ಗೆ ಇಂಟಿಗ್ರೇಟೆಡ್. ಅದರಲ್ಲಿ 2 ಥಿಯರಿ ಎಕ್ಸಾಮ್ ಬರೀತೀರಿ, 2 ಪ್ರಾಕ್ಟಿಕಲ್ ಎಕ್ಸಾಮ್ ಬರ್ತೀರಿ ಫೈನಲಿ. ಮತ್ತು 1 ಆಡಿಟ್ ಕೋರ್ಸಿಗೆ ಇಂಟರ್ನಲ್ ಅಷ್ಟೇ ಬರೀತೀರಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ. ಮತ್ತು ಇನ್ನೊಂದು ಕಾಮನ್ ಆಗಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತಿದೆಲ್ಲ, ಅದು ಯಾವುದಾದ್ರೂ ಒಂದು ನೀವು ಪಾರ್ಟಿಸಿಪೇಟ್ ಮಾಡಬೇಕಾಗ್ತೈತಿ. ಸೊ ಇದು ಇಷ್ಟು ನಿಮಗೆ ಸೆಕೆಂಡ್ ಸೆಮಿಸ್ಟರ್ ಸಬ್ಜೆಕ್ಟ್ಸ್ ಬಗ್ಗೆ ಮಾಹಿತಿ ನಾನು ಕೊಡ್ತಾ ಇದ್ದೀನಿ. ಇದು ಭಾಳ ನಿಮಗೆ ಯೂಸ್ಫುಲ್ ಅನಿಸಿತ್ತಂದರೆ, ರಿಯಲಿ ಹೆಲ್ಪ್ ಆಗಿತ್ತಂದರೆ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿರಿ, ಅವ್ರಿಗೆ ಹೆಲ್ಪ್ ಮಾಡಿದಾಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಜಾಬ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಯಾವುದೇ ರೀತಿ ಮಾಹಿತಿಗಾಗಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.